ಶಿವಮೊಗ್ಗ ನಗರದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ತೊಂದರೆಗೊಳಗಾದ ಶ್ರೀರಾಮನಗರ, ಕೆಂಚಪ್ಪ ಬಡಾವಣೆ ಹಾಗೂ ಶರಾವತಿ ನಗರದ ವಿವಿಧ ಭಾಗಗಳಿಗೆ ಶಾಸಕರಾದ ಶ್ರೀ ಎಸ್ ಎನ್ ಚನ್ನಬಸಪ್ಪ ಅವರು ಇಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬಡಾವಣೆಗಳಲ್ಲಿ ಮಳೆ ನೀರು ಸರಾಗವಾಗಿ ಹರಿಯದೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿರುವುದನ್ನು ಗಮನಿಸಿದ ಶಾಸಕರು ತಕ್ಷಣವೇ ಕಾರ್ಯಪ್ರವೃತ್ತರಾಗುವಂತೆ ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮುಂಬರುವ ಮಳೆಗಾಲದ ವೇಳೆಗೆ ಯಾವುದೇ ಬಡಾವಣೆಯಲ್ಲಿ ನೀರು ನಿಲ್ಲದಂತೆ ರಾಜಕಾಲುವೆ ಹಾಗೂ ಚರಂಡಿಗಳ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು. ಮಳೆಗಾಲಕ್ಕೂ ಮುನ್ನವೇ ನಗರದ ಪ್ರಮುಖ ಚರಂಡಿಗಳಲ್ಲಿ ಹೂಳೆತ್ತುವ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು. ಮಳೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾದಲ್ಲಿ ತಕ್ಷಣದ ಪರಿಹಾರ ಕಾರ್ಯಗಳಿಗೆ ವಿಶೇಷ ತಂಡಗಳನ್ನು ರಚಿಸಬೇಕು. ಜನಸಾಮಾನ್ಯರು ಮಳೆಯಿಂದಾಗಿ ಸಂಕಷ್ಟಕ್ಕೀಡಾಗುತ್ತಿರುವುದು ವಿಷಾದನೀಯ ಎಂದರು. ಈ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಜನರ ಸುರಕ್ಷತೆ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ ಎಂದು ಶಾಸಕ ಚನ್ನಬಸಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಳೆ ನೀರಿನಿಂದ ಹಾನಿಗೊಳಗಾದ ಪ್ರದೇಶಗಳ ದೃಶ್ಯಗಳನ್ನು ನೋಡೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಮೇನ್ಸ್ ಚಾಪ್ ಮಾಡ್ತಾರೆ ಒಳಗೆ ಇವರೇ ಮೇನ್ಸ್ ಚಾಪ್ ಜರ
ಮಾಡಿದ್ದೀರಾ ಮೇಲ್ಬನ್ನಿ ಆಚೆ ಬನ್ನಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಕಷ್ಟ ಲೈಟ್ ಎಲ್ಲ ಹಾಕ್ಬಿಡಿ ಲೈಟ್ ಮೈನ್ ಆಫ್ ಮಾಡ್ರಿ ಮೈನು ನಾವು ಹೆಂಗಿರ್ಬೇಕು ಹೇಳ್ರಿ ನೋಡ ನೀವು ಅದು ರೋಡ್ ಮುಂದ್ಗಡೆನೆ ಬಂದಿದೆ ನೀರು ಎಲ್ಲಿಂದ ಬಂದಿವೆ ನೀರು? ರೋಡಿಂದ ಅಲ್ಲಿಂದಲೇ ಬಂದಿದೆ. ಹಿಂದ್ಗಡೆಯಿಂದ ಬಂದಿಲ್ಲ ಇಲ್ಲ ಅವರು ಅದಕ್ಕೆ ಇದ್ ಮಾಡ್ಕೊಂಡಿದ್ದಾನೆ ಗೇಟ್ ಹತ್ರನೇ ವಾಲ್ ಪಾಪ ನೀರು ಹೋಗಂಗೇನೆ ಆದ್ರೂ ಹೋಗಲ್ಲ ಪ್ರೆಷರ್ ನೀರು ಎರಡು ಹೋಗಿದೆ ಸರ್ ನಮ್ದು ಸರ್ ಇದೇ ಫಸ್ಟ್ ಅಲ್ಲ ಸರ್ ಈ ತರ ನೋಡ್ಕೊಂಡು ಹೋಗ್ತಾರೆ ಬರ್ತಾರೆ ಅಲ್ಲ, ಏನ್ ಮಾಡ್ಬೇಕು? ಇದು ಪರಿಹಾರ ಹೇಳು. ಅದು ನಿಮಿಷದಲ್ಲಿ ಪರಿಹಾರ ಕೊಡ್ಲಿಕ್ಕೆ ಬರಲ್ಲ ನಾವು ನೀವು ಮನೆ ಕಡಿಸ್ಕೊಡಕ್ಕಾಗತ್ತಾ? ಅಲ್ಲ ಆಗಲ್ಲ ಸರ್ ಅದು ನಾನು ಹೇಳ್ತಿರೋದು ಏನು ಅಂದ್ರೆ ಪರಿಹಾರ ಏನಾರ ಒಂದು ಪರಿಹಾರ ದೊಡ್ಡ ಅದೊಂದು ಮೋರಿ ಒಂದು ಕ್ಲೀನ್ ಆಗ್ಬೇಕು ಮತ್ತೆ ಅದಕ್ಕೊಂದು ಮೆಶ್ ಆಗ್ಬೇಕು ಸರ್ ಮತ್ತೆ ಈ ಮೋರಿ ಇದೆಯಲ್ಲ ಈ ಮೋರಿ ಸಣ್ಣ ಆಗಿದೆ ಮತ್ತೆ ಈ ನೀರಿನ ನೀರು ಹೋಗೋದಿಲ್ಲ ಆ ಕಡೆ ಪಾಸ್ ಆಗಲ್ಲ ಅಲ್ಲಿ ತುಂಬಾ ಸ್ಟ್ರೈಟ್ ಬರುತ್ತಲ್ಲ ನೀರು ಈ ನೀರು ಪಾಸ್ ಆಗಲ್ಲ ಈ ನೀರು ಯಾವಾಗ ಪಾಸ್ ಅದು ಫೋರ್ಸ್ ಇರುತ್ತೋ ಈ ನೀರು ಯಾವಾಗ ಪಾಸ್ ಆಗಲ್ಲ ಈ ಮನೆ ಒಳಗೆ ಈ ವಿಷಯ ಸಮಸ್ಯೆ ಗೊತ್ತಿದೆ ನಿಮಗೆ. ಹೆಂಗೆ ಮಾಡಕ್ ಬರಲ್ಲ ಮಾಡ ಮಾಡಕ್ ಬರಲ್ಲ. ಸರ್ ಮುಂಚೆ ನಾವು ಬರ್ತಿರ್ಲಿಲ್ಲ ಸರ್ ಹಾಕಿದ್ಮೇಲೆ ಮುಂಚೆ ಬಂದೇ ಇಲ್ಲ. ಹ್ಞೂ ಸರ್ ಮುಂಚೆ ಗಾಂಧಿನಗರ ನೀರು ತುಂಬುತ್ತಿತ್ತ, ರವೀಂದ್ರನಗರ ನೀರು ತುಂಬುತ್ತಿತ್ತ, ಗೋಪಾಳ ನೀರು ತುಂಬುತ್ತಿತ್ತ, ಈಗ ಎಲ್ಲ ಕಡೆ ನೀರು ತುಂಬ. ಅದು ಈ ರಾಜಕಾರಣದ ಎಲ್ಲ ಧೈರ್ಯವಾಗಿಡಬೇಡ್ರಿ ನೀವು. ಅಂತಹ ಸಂದರ್ಭಗಳು ಧೈರ್ಯವಾಗಿದೆ. ಈಗ ನಾನು ಧೈರ್ಯವಾಗಿದೆ. ನಾನು ಯೋಚನೆ ಜಗದೀಶ ಬೆಂಕಿ ನಗರ ಅನ್ನೋದು ಸ್ಟ್ಯಾಂಡರ್ಡ್ ಆಯ್ತಾ. ಯಾವಾಗ ಬೆಂಕಿ ನಗರ, ಅಣ್ಣಾನಗರ, ಹೊಸಮನೆ, RML ನಗರ, ಇವನ್ ಮಂಡ್ಲಿ, ಸಿಗೇಟ್ ಇದೆ ಕಾಮನ್ ಪಾಯಿಂಟ್. ಓಪನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಅಲ್ಲ ಓಪನ್ ಮಾಡಿ ನೆಕ್ಸ್ಟ್ ಹೊರಗಡೆ ಎಲ್ಲಿ ಹೋಗುತ್ತೋ ಆ ಪ್ಲಾನ್ ಓಪನ್ ಪ್ಲೇಸ್ ಅದು ಅದು ಅವ್ರು ತಂದು